ಅಂದರೆ ಮಲ್ಟಿಸೆಲ್ಯುಲರು ನೋಡ್ಬೋದು. ಆಲ್ ಪ್ಲಾಂಟ್ಸ್, ಅನಿಮಲ್ಸ್, ಫಂಗಿ ಆ್ಯಂಡ್ ಮೈಕ್ರೋಬ್ಸ್ ಎಕ್ಸಿಬಿಟ್ ಮೆಟಬಾಲಿಸಮ್. ಸೊ ಎಲ್ಲ ಪ್ಲಾಂಟ್ಸು, ಅನಿಮಲ್ಸು, ಮೈಕ್ರೋಬ್ಸು, ಅದಾದಮೇಲೆ ಫಂಗಿಗಳು ಎಕ್ಸಿಬಿಟ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂದರೆ ಒಂದಷ್ಟು ರಿಯಾಕ್ಷನ್ಗಳು ಆಗೋದಕ್ಕೆ ರಿಯಾಕ್ಷನ್ಸ್ಗಳು ಆಗುತ್ತೆ, ಮತ್ತೆ ವಾಪಸ್ ಹೋಗುತ್ತೆ, ಮತ್ತೆ ಆಗುತ್ತೆ, ಇದಕ್ಕೆ ಮೆಟಬಾಲಿಸಮ್ ಅಂತ ಕರೀತಾರೆ. ಇಲ್ಲೇ ಬಂದು ನೋಡಿ ಡೆಫಿನೇಷನ್. ದಿ ಸಮ್ ಟೋಟಲ್ ಆಫ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ occurring in our body is metabolism. No non-living objects exhibit metabolism. No non-living organism exhibits metabolism. ಅಂದರೆ ನಾನ್ ಲಿವಿಂಗ್ ಆರ್ಗನಿಸಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಮೆಟಬಾಲಿಕ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಡೆಮೋನ್ಸ್ಟ್ರೇಟೆಡ್ ಔಟ್ಸೈಡ್ ದಿ ಬಾಡಿ ಇನ್ ಸೆಲ್ ಫ್ರೀ ಸಿಸ್ಟಮ್. ಈಗ ಇಂಟ್ರೆಸ್ಟಿಂಗಿಗೆ ಬರೋಣ. ಸೊ ಓಕೆ, ಈಗ ಕೆಮಿಕಲ್ ರಿಯಾಕ್ಷನ್ಸ್ನ ತಗೊಂಡಿದ್ದೀವಿ, ಅಂದರೆ ಮೆಟಬಾಲಿಸಮ್ನ. ಸಮ್ ಟೋಟಲ್ ಆಫ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ಅವರ್ ಬಾಡಿ ಈಸ್ ಕಾಲ್ಡ್ ಮೆಟಬಾಲಿಸಮ್ ಅಂತ ನಮಗೆ ಗೊತ್ತಾಯಿತು. ಈಗ ಕೆಮಿಕಲ್ ರಿಯಾಕ್ಷನ್ಸು ಲಿವಿಂಗ್ ಆರ್ಗನಿಸಮ್ಸ್ ಒಳಗೆ ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಈ ಸೆಲ್ ಫ್ರೀ ಸಿಸ್ಟಮ್ ಅಂದ್ರೇನು? ಈಗ ನಮ್ದು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆದರೂ ನಮ್ದೊಂದು ಸೆಲ್ ಒಳಗೆ ಆಗ್ತಿರುತ್ತೆ. ಈಗ ಸೆಲ್ ಬಿಟ್ಟು ಲ್ಯಾಬ್ ಒಳಗೆ ಇಟ್ಕೊಳ್ಳೋಣ.